ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KSRP ಮತ್ತೆ KSISF ಮತ್ತೆ IRBಗೆ ಯಾವ ತರ ಅಪ್ಲೈ ಮಾಡಬೇಕು ಮತ್ತೆ ಅಪ್ಲೈ ಮಾಡಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ನೀವು ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು ಮತ್ತೆ ಈ ಹುದ್ದೆ ಎಷ್ಟು ಪೋಸ್ಟ್ಗಳು ಬಿಟ್ಟಿದ್ದಾರೆ ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಕ್ವಾಲಿಫಿಕೇಶನ್ ಮಿನಿಮಮ್ PUC ಮುಗ್ದಿರ್ಬೇಕು ಮತ್ತೆ ಇನ್ನೊಂದು ಬಂದ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ ಅಂದ್ರೆ ನಿಮ್ದು 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ನಿಮ್ಗೊಂದು ಸಿಗ್ನೇಚರು, ಅದನ್ನು ವೈಟ್ ಪೇಪರ್ ಮೇಲೆ ಇರಬೇಕು. ಮತ್ತೆ ಇನ್ನೊಂದು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂತ ಇರುತ್ತಲ್ಲ, ಅದೊಂದು ಇರಬೇಕು. ಇದೆಲ್ಲ ಇದ್ರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಹೇಗೆ ಮಾಡೋದಂತ ನಾನು ಇವಾಗ ಹೇಳ್ಕೊಡ್ತೀನಿ, ಬನ್ನಿ ವಿಡಿಯೋ ನೋಡೋಣ. ಅಪ್ಲೈ ಮಾಡೋಗೋಸ್ಕರ ನೀವು KE ವೆಬ್ಸೈಟ್ ಹೋಗಬೇಕು. KE ವೆಬ್ಸೈಟ್ ಹೋಗಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಮೇಲೆ ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಪ್ಷನ್ಸ್ಗಳು ತೋರಿಸ್ತಾ ಇದೆ. ಪ್ರವೇಶ, ಮುಖಪುಟ, ನೇಮಕಾತಿ ಅಂತ ಇದೆ. ಇಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಕೆಳಗಡೆ ನೋಡ್ಬೋದು ನೀವು KSRP IRB ಆ್ಯಂಡ್ KSISP ನೇಮಕಾತಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಕೆಳಗಡೆ KSRP ನೇಮಕಾತಿ 2026 RPC ಅಂತ ಇದೆ. ಇದು ನಾನ್ ಹೈದರಾಬಾದ್ ಕರ್ನಾಟಕ ಯಾರ್ದಿರತ್ತಾರ ಅವ್ರಿಗಿರುತ್ತೆ. ನೆಕ್ಸ್ಟ್ ಒಂದು ಬಂದು KSRP IRB ಆ್ಯಂಡ್ KSISP ನೇಮಕಾತಿ 2026 ಕಲ್ಯಾಣ ಕರ್ನಾಟಕ ಯಾರಿರುತ್ತೆ ಅವ್ರಿಗಿರುತ್ತೆ. ನಾವು ಇವಾಗ ನಾನ್ ಕಲ್ಯಾಣ ಕರ್ನಾಟಕ ಏನಂದ್ರೆ ಯಾರು ಹೈದರಾಬಾದ್ ಕರ್ನಾಟಕ ಇಲ್ಲ ಅವ್ರದ್ದು ಹಾಕ್ತಾ ಇದೀವಿ ಅಪ್ಲಿಕೇಶನ್. ಇದಕ್ಕೆ ಕ್ಲಿಕ್ ಮಾಡಿ ಆದ್ಮೇಲೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಇನ್ನೊಂದು ಪೇಜ್, ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಅಂತ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನೀವು ಒಂದು ಪಾಸ್ವರ್ಡ್ ID ನೀವೊಂದು ಪಾಸ್ವರ್ಡು ಮತ್ತೆ ಅಪ್ಲಿಕೇಶನ್ ನಂಬರು ಇವೆಲ್ಲ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ನೀವು ನ್ಯೂ ಯೂಸರ್ ಆಗಿರೋದ್ರಿಂದ ಇಲ್ಲಿ ಹೋಗಿ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ನೋಡ್ಬೋದು, ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವೆ ಅಂತ ಕೇಳ್ತಾ ಇದ್ದಾರೆ. ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂದ SSLC ಪಾಸ್ ಆಗಿದ್ರೆ ಹೌದು ಅಂತ ಹಾಕಿ. ನೀವು ಕರ್ನಾಟಕ ಸ್ಟೇಟ್ ಇಂದ ಪಾಸ್ ಆಗಿಲ್ಲ, ಬೇರೆ ಸ್ಟೇಟ್ ಇಂದ ಮಾಡಿದಿರಾ ಅಂದ್ರೆ ಇಲ್ಲ ಅಂತ ಹಾಕಿ. ಹೌದು ಅಂತ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಿಮ್ದು ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಇದೆ ನೋಡಿ. ಇಲ್ಲಿ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮೇಲೆ ನೋಂದಣಿ ಸಂಖ್ಯೆ ಅಂತ ಇರುತ್ತೆ, ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ಅದನ್ನ ಇಲ್ಲಿ ಹಾಕ್ಬೇಕಾಗತ್ತೆ ನೀವು. ಇಲ್ಲಿ ನಿಮ್ದು ರೋಲ್ ನಂಬರ್ ಹಾಕಿದಾದ್ಮೇಲೆ ರಿಜಿಸ್ಟರ್ ನಂಬರ್ ಅಂತ ಹಾಕಿದಾದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರದ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಕ್ಸಸ್ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಅಲ್ಲಿ ಇನ್ನೊಂದು ಪೇಜ್ ಅಲ್ಲಿ ನೀವು ಕೆಳಗಡೆ ನೋಡ್ಬೋದು ಚೂಸ್ ದ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಮೇಲೆ ಹೋಗ್ಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗದೆ. ಈ ತರದ್ ಇರುತ್ತೆ ಪೇಜು. ಇದರಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕು. ಇಲ್ಲಿ ನಿಮ್ದು ಆಧಾರ್ ನಂಬರ್ ಹಾಕಿದಾದ್ಮೇಲೆ ಕೆಳಗಡೆ ಹೋಗ್ಬಿಟ್ಟು ಸ್ಕ್ರಾಲ್ ಮಾಡಿ ಕೆಳಗಡೆ ಹೋಗ್ಬಿಟ್ಟು OTP ಮೇಲೆ ಕ್ಲಿಕ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನರೇಟ್ OTP ಅಂತ ಕ್ಲಿಕ್ ಮಾಡಿ OTP ನ ಇಲ್ಲಿ ಫಿಲ್ ಮಾಡ್ಕೋಬೇಕು. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಈ ತರದ್ದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಈ ತರ ಒಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟ್ ನಿಮ್ಮ ವಿದ್ಯಾ ಅರ್ಹತೆ ಏನು ಅಂತ ಇದೆ, ಅದರಲ್ಲಿ ಸೆಲೆಕ್ಟ್ ಮಾಡಿಬಿಟ್ರೆ ಇಲ್ಲಿ PUC ಈಕ್ವಲೆಂಟ್ ಇದೆ, ಅದು ಇದೆ, ಮತ್ತೆ ಆರ್ಮಿ ಗ್ರಾಜುಯೇಟ್ ಸರ್ಟಿಫಿಕೇಟ್ ಅಂತ ಇದೆ. ನೀವು PUC ಈಕ್ವಲೆಂಟ್ ಅಂತ ಹಾಕಿ ಆಮೇಲೆ ನೆಕ್ಸ್ಟ್ ಬಂದು ರಾಷ್ಟ್ರೀಯತೆ ನ್ಯಾಷನಾಲಿಟಿ ಕೇಳಿದ್ದಾರೆ, ನ್ಯಾಷನಾಲಿಟಿ ಬಂದು ಇಂಡಿಯನ್ ಅಂತ ಹಾಕಿ ಆಮೇಲೆ ನಿಮ್ದು ಇಮೇಲ್ ಅಡ್ರೆಸ್ ಹಾಕಿ. ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್, ಇದು ಫೋನ್ ನಂಬರ್ ಹಾಕಿ. ನಿಮ್ಮ ಇಮೇಲ್ ಅಡ್ರೆಸ್ಸು ಫೋನ್ ನಂಬರ್ ಹಾಕಿದ ತಕ್ಷಣ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು OTP ಫಿಲ್ ಮಾಡಬೇಕು. ಫಿಲ್ ಮಾಡಿ ಆದಮೇಲೆ ಇಲ್ಲಿ 8 ಕ್ಯಾರೆಕ್ಟರ್ ಉಳ್ಳ ಮಿನಿಮಮ್ ಪಾಸ್ವರ್ಡ್ ಅಂದರೆ ನೀವು ಸ್ಟ್ರಾಂಗ್ ಆಗಿರೋ 8 ಕ್ಯಾರೆಕ್ಟರ್ ಇರೋ ಪಾಸ್ವರ್ಡನ್ನು ಇಲ್ಲಿ ಸೆಟ್ ಮಾಡಬೇಕು. ಈ ಪಾಸ್ವರ್ಡ್ ನೀವು ಕರೆಕ್ಟಾಗಿ ಕೇರ್ಫುಲ್ಲಾಗಿ ಇಲ್ಲಿ ಹಾಕಬೇಕು. ಏನಕ್ಕಂಬ ಅಂದರೆ ಇದು ಪಾಸ್ವರ್ಡ್ ನಿಮಗೆ ನೆನಪಿರಬೇಕು. ನೀವು ಅಪ್ಲಿಕೇಶನ್ ಹಾಕುವಾಗ ಪ್ರತಿ ಬಾರಿನೂ ಈ ಪಾಸ್ವರ್ಡ್ ಕೇಳುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಕರೆಕ್ಟಾಗಿರೋ ಒಂದು ಪಾಸ್ವರ್ಡ್ ಹಾಕ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ನಿಮ್ಮದು ಒಂದು ಅಪ್ಲೋಡ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಕ್ಯಾಂಡಿಡೇಟ್ ಫೋಟೋ ಮ್ಯಾಕ್ಸಿಮಮ್ 50 KB ಇರೋದು ಫೋಟೋ ಅಪ್ಲೋಡ್ ಮಾಡಬೇಕಂತೆ. ನೀವು ನಾರ್ಮಲಿ ಇರೋ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವೇನಾದರೂ ಫೋಟೋ ತಗೊಂಡು ಕ್ಯಾಮ್ರಾದಲ್ಲಿ ಅಪ್ಲೋಡ್ ಮಾಡೋಕೆ ಹೋದರೆ ಅಪ್ಲೋಡ್ ಆಗಲ್ಲ. ಅದು ಹೋಗ್ಬಿಟ್ಟು ಇಮೇಜ್ ರಿಸೈಸರ್ ಅಂತ ಇರುತ್ತೆ. ಗೂಗಲ್ ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಇಮೇಜ್ ರಿಸೈಸರ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ಇಮೇಜನ್ನು ರಿಸೈಜ್ ಮಾಡಿ 50 KB ಮಾಡಿ ಇಲ್ಲಿ ಬಂದು ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಆಗುತ್ತೆ. ಇಲ್ಲ ಅಂದರೆ ಅಪ್ಲೋಡ್ ಆಗಲ್ಲ, ತುಂಬಾ ಟೈಮ್ ತಗೊಳತ್ತೆ.
ನಿಮಗೆ ಅಪ್ಲೋಡೇ ಆಗಲ್ಲ ಫೋಟೋ. ಇಲ್ಲಿ ಬಂದುಬಿಟ್ಟು ನಿಮ್ಮದು ಸಿಗ್ನೇಚರು ಅಷ್ಟೇ, ನಿಮ್ಮ ಸಿಗ್ನೇಚರು ಕೂಡ 15 KB ಇರಬೇಕು. JPG ಫೈಲ್ ಇರಬೇಕು, ಇಲ್ಲ JPG ಫೈಲ್ ಇರಬೇಕು, ಇಲ್ಲ ಬೇರೆ JPEG ಫೈಲ್ ಅಂತ ಇರುತ್ತೆ ಅದೊಂದು ಇರಬೇಕು. ಇದು ಅಪ್ಲೋಡ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತ ಇದೆ, ಅದು ಲೆಫ್ಟ್ ಥಂಬ್ ಇಂಪ್ರೆಷನ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಆದಮೇಲೆ ಕೆಳಗಡೆ ಬಂದು ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಇಲ್ಲಿ ಕ್ಯಾಪ್ಚಾವನ್ನು ಫಿಲ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಸಕ್ಸಸ್ಫುಲಿ ಆಗಿಬಿಡುತ್ತೆ. ಇಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ ರಿಜಿಸ್ಟರ್ ಮಾಡಿ ಆದಮೇಲೆ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ನಂಬರ್ ಅಂತ ಇದೆ ನೋಡಿ, ಇದು ಅಪ್ಲಿಕೇಶನ್ ನಂಬರ್ ನೀವು ನೆನಪಿಟ್ಕೋಬೇಕು. ನೀವು ನೆನಪಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೋಬೇಕು. ಇದನ್ನು ನೀವು ಯಾವಾಗಲೂ ನೀವು ಅಪ್ಲಿಕೇಶನ್ ಹಾಕುವಾಗ ಲಾಗಿನ್ ಆಗ್ತಿರಲ್ಲ, ಲಾಗಿನ್ ಆಗುವಾಗ ಅಪ್ಲಿಕೇಶನ್ ನಂಬರ್ ಹಾಕಿನೇ ಲಾಗಿನ್ ಆಗಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದೊಂಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಿಂದ ನೀವು ಮತ್ತೆ ಲಾಗಿನ್ಗೆ ಹೋಗಬೇಕು. ಇಲ್ಲಿ ಗೋ ಟು ಹೋಮ್ ಪೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆ ನೋಡಿ. ನಾನು ಆಗಲೇ ಹೇಳಿದ್ನಲ್ಲ, ಅಪ್ಲಿಕೇಶನ್ ನಂಬರ್ ನಿಮಗೆ ಗೊತ್ತಿದ್ರೆ ಇಲ್ಲಿ ಹಾಕೋಕ್ಕಾಗತ್ತೆ. ಅದಕ್ಕೋಸ್ಕರ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ರೆ ಇಲ್ಲಿ ನಿಮ್ಗೆ ಈಸಿ ಆಗುತ್ತೆ ಹಾಕೋಕ್ಕೆ. ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತು ನೀವೇನು ಪಾಸ್ವರ್ಡ್ ಹಾಕಿದ್ರಲ್ಲ ಆ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕಬೇಕು. ಮತ್ತು ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ OTP ಯಾವ ಥ್ರೂ ಬೇಕು ಅಂತ, ಇಮೇಲ್ ಥ್ರೂ ಬೇಕಾ, ಇಲ್ಲ ಮೊಬೈಲ್ ಥ್ರೂ ಬೇಕಾ, ಇಲ್ಲ ವಾಟ್ಸಪ್ ಥ್ರೂ ಬೇಕಾ ಅಂತ ಕೇಳ್ತಾ ಇದೆ. ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದಮೇಲೆ OTP ನಿಮ್ಮ ಫೋನ್ಗೆ ಬರುತ್ತೆ. OTP ಬಂದಾದಮೇಲೆ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೆರಿಫೈಡ್ ಅಂತ ಬಂದುಬಿಟ್ಟಿದೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡೋದಾದಮೇಲೆ ಇಲ್ಲಿ ನೋಡಿ ಪರ್ಸ್ನಲ್ ಡೀಟೇಲ್ಸು, ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರು ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್, ಫೋನ್ ನಂಬರ್, ನಿಮ್ಮ ನೇಮು ಮತ್ತು ನಿಮ್ಮದು ಇಮೇಲ್ ID ಇಲ್ಲಿ ತೋರಿಸ್ತಾ ಇದೆ. ಅದು ಆಲ್ರೆಡಿ ಫೆಚ್ ಆಗಿರುತ್ತೆ, ನೀವು ಹಾಕೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಫೆಚ್ ಆಗಿರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮದು ಫಾದರ್ ನೇಮು, ನಿಮ್ಮದು ಅಡ್ರೆಸ್ ನಿಮ್ಮ ಮದರ್ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಆಲ್ರೆಡಿ ಇಲ್ಲಿ ಬಂದಿರುತ್ತೆ, ನೀವೇನು ಹಾಕೋ ಅವಶ್ಯಕತೆ ಏನಿಲ್ಲ. ಬಟ್ ಇಲ್ಲಿ ಇರುತ್ತಲ್ಲ, ಇಲ್ಲಿ ವಿಳಾಸ ಅಡ್ರೆಸ್ ಏನಿದೆ ಅಲ್ಲ, ಅಡ್ರೆಸ್ ನೀವು ಹಾಕಬೇಕಾಗತ್ತೆ. ಅಡ್ರೆಸ್ ನೀವೇ ಹಾಕಬೇಕು. ಪಿನ್ ಕೋಡು ಮತ್ತು ಯಾವ ಸ್ಟೇಟ್ ಇದೆ ಅಂತ ನೀವೇ ಫಿಲ್ ಮಾಡಬೇಕು. ಆಲ್ರೆಡಿ ಈ ಕಡೆ ಇರೋ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಫಿಲ್ ಆಗಿರುತ್ತೆ, ನೀವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಈ ಕಡೆ ಇರೋದನ್ನು ನೀವು ಹಾಕಬೇಕು. ಅಡ್ರೆಸ್ ಎಲ್ಲ ಹಾಕಿ ಆದಮೇಲೆ ಇಲ್ಲಿ ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಹಾಕಿದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಆಲ್ರೆಡಿ ಬಂದಿರುತ್ತೆ. ಇಲ್ಲಿ ಬಂದು ನಿಮ್ಮ ಸ್ಟೇಟ್ ಯಾವುದಿದೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಕರ್ನಾಟಕ ಇದೆ, ಕರ್ನಾಟಕ ಅಂತ ಹಾಕಬೇಕು. ಇಲ್ಲಿದೆ ನೋಡಿ ಕರ್ನಾಟಕ ಅಂತ ಹಾಕ್ಬಿಟ್ಟು ನಿಮ್ಮದು ರಿಲಿಜನ್ ಯಾವುದು ಅಂತ ಇದೆ. ಹಿಂದೂ ಇದ್ದರೆ ಹಿಂದೂ ಹಾಕಿ, ಮುಸ್ಲಿಮ್ ಇದ್ದರೆ ಮುಸ್ಲಿಮ್ ಅಂತ ಹಾಕಿ, ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನು, ಜೈನ್ ಇದ್ದರೆ ಜೈನು, ಬುದ್ಧಿಸ್ಟು ಎಲ್ಲ ಥರದ್ದಿದೆ. ಇಲ್ಲಿ ಹಿಂದೂ ಅಂತ ಹಾಕಿಬಿಟ್ಟು ಆಮೇಲೆ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದು ಡಿಸ್ಟಿಕ್ ಹಾಕಿ, ಡಿಸ್ಟಿಕ್ ಯಾವ್ದು ಯಾವ ಡಿಸ್ಟಿಕ್ ಬರುತ್ತೆ ಅದನ್ನು ಹಾಕಿ. ಆಮೇಲೆ ಬಂದುಬಿಟ್ಟು ತಾಲೂಕು ಯಾವ್ದು ಬರುತ್ತೆ ಅದನ್ನೇ ಹಾಕಿ. ಅದು ಹಾಕಿ ಆದಮೇಲೆ ನಿಮ್ಮದು ಮದರ್ ಟಂಗ್ ಯಾವುದಿದೆ ಅದನ್ನು ಫಿಲ್ ಮಾಡಿ. ಅದು ಫಿಲ್ ಮಾಡಿ ಆದಮೇಲೆ ನಿಮ್ಮ ನ್ಯಾಷನಾಲಿಟಿ ಆಲ್ರೆಡಿ ಬಂದುಬಿಟ್ಟಿದೆ. ನೀವು ಏನು ಓದಿದ್ದೀರಾ, PUC ಇಕ್ವಿಲೆಂಟ್ ಅಂತ ಹಾಕಿದ್ರಲ್ಲ ಅದನ್ನು ಆಲ್ರೆಡಿ ಬಂದಿದೆ. ನಿಮ್ಮದು ಇವಾಗ ಮ್ಯಾರಿಟಲ್ ಸ್ಟೇಟ್ ಕೇಳ್ತಾ ಇದೆ. ನೀವು ಮ್ಯಾರಿಡಾ ಇಲ್ಲ ಅನ್ಮ್ಯಾರಿಡಾ ಇಲ್ಲ ಡಿವೋರ್ಸ್ಡಾ ಅಂತ ಕೇಳ್ತಾ ಇದ್ರೆ ಮ್ಯಾರಿಡ್ ಅಂತ ಹಾಕಿಬಿಟ್ಟು ಸೇವ್ ಜನರಲ್ ಡೀಟೇಲ್ಸ್ ಅಂತ ಹಾಕಿಬಿಟ್ಟು ಕ್ಲಿಕ್ ಮಾಡಿ. ಇದು ಸೇವ್ ಇನ್ಫಾರ್ಮೇಷನ್ ಅಂತ ಇದೆ, ಸೇವ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ನೀವು ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಅಂತ ಬಂದುಬಿಟ್ರೆ ಇಲ್ಲಿ ನೀವು ಮತ್ತೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ಮೇಲೆ ನೀವು ಹೋಗಬೇಕು. ಇಲ್ಲಿ ಬಂದುಬಿಟ್ಟು ಕ್ವಾಲಿಫಿಕೇಷನ್ ಅಂತ ಕೇಳ್ತಾ ಇದೆ. ಕ್ವಾಲಿಫಿಕೇಷನ್ ನೋಡಬೇಕು ನೀವು ಏನಿದೆ ಇಲ್ಲಿ PUC ಕರ್ನಾಟಕ ಬೋರ್ಡ್ ಆಫ್ಟರ್ 2008 ಅಂತ ತೋರಿಸ್ತಾ ಇದೆ. PUC ಕರ್ನಾಟಕ ಬೋರ್ಡ್ ಬಿಫೋರ್ 2008 ಅಂತ ಇದೆ. 12th ಸ್ಟ್ಯಾಂಡರ್ಡ್ CBSE ಇಂದ ಇದೆಯಾ ಇಲ್ಲ ಕರ್ನಾಟಕ ಬೋರ್ಡ್ ಸ್ಟೇಟ್ ಇಂದ ಅದು ಕೇಳ್ತಾ ಇದೆ. ಡಿಪ್ಲೊಮಾ ಆ್ಯಂಡ್ ಅದರ್ ಕ್ವಾಲಿಫಿಕೇಷನ್ ಏನಾದರೂ ಇದ್ದರೆ ಇದನ್ನು ಹಾಕಿ. ನೀವು PUC ನಿಮ್ದು ಯಾವಾಗ ಮುಗಿದಿದೆ ಅಂದರೆ 2008 ಮುಂಚೆನೇ ಮುಗಿದಿದೆಯಾ ಇಲ್ಲ 2008 ಆದಮೇಲೆ ಮುಗಿದಿದೆ ಅಂತ ಕೇಳ್ತಾ ಇದೆ. ಆಫ್ಟರ್ 2028 ಹಾಕ್ಕೊಂಡು ಅದನ್ನು ಹಾಕಿ ಆದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು. ಕೆಳಗಡೆ ಸ್ಕ್ರಾಲ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮದು PUC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. PUC ಈಗ ಹಂಗೆ SSLC ನಂಬರಲ್ಲಿ, ಮಾರ್ಕ್ಸ್ ಕಾರ್ಡ್ ನಂಬರಲ್ಲಿ ನಿಮ್ಮ ರೋಲ್ ನೋಂದಣಿ ಸಂಖ್ಯೆ ಅಂತ ಇರುತ್ತೆ ರೋಲ್ ನಂಬರು. ಅದೇ ಥರ ಇಲ್ಲಿ PUC ರೋಲ್ ನಂಬರ್ ಹಾಕಿ ನಿಮ್ಮದು ಎಕ್ಸಾಮಿನೇಷನ್ ಯಾವ ಮಂತಲ್ಲಿ ನಡೆದಿದೆ ಅದು ಹಾಕಿ, ಪಾಸಿಂಗ್ ಇಯರ್ ಹಾಕಿಬಿಟ್ಟು ಫೆಚ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಇಲ್ಲಿ ಸೆಷನ್ಸ್ ಟು ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೋಡಬೇಕು ಕ್ಯಾಂಡಿಡೇಟ್ ಆಸ್ ನೇಮ್ ಪರ್ PUC ಆಧಾರ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಅದನ್ನು ಕೊಟ್ಟಿರ್ತಾರೆ. ಫಾದರ್ ನೇಮ್ ಕೊಟ್ಟಿರ್ತಾರೆ, ಮದರ್ ನೇಮ್ ಕೊಟ್ಟಿರ್ತಾರೆ. ಅದಾದಮೇಲೆ ಕೆಳಗಡೆ ಬಂದು ನಿಮ್ಮದು ರಿಜಿಸ್ಟರ್ ರೋಲ್ ನಂಬರ್ ಕೊಟ್ಟಿರ್ತಾರೆ ಮತ್ತು ನೀವು ಯಾವ ಬೋರ್ಡಿಂದ ಪಾಸ್ ಆಗಿರ್ತೀರ ಅದು ತಾನಾಗೆ ಫೆಚ್ ಆಗಿರುತ್ತೆ, ನೀವು ಹಾಕೋ ಅವಶ್ಯಕತೆ ಇರಲ್ಲ. ಪಾಸಿಂಗ್ ಮಂತ್ ಏನಿದೆಯಲ್ಲ ಅದು ನೀವು ಹಾಕಬೇಕಾಗತ್ತೆ. ಯಾವ ಮಂತಲ್ಲಿ ನೀವು ಪಾಸ್ ಆಗಿದ್ದೀರಾ ಅದನ್ನು ಹಾಕಿ. ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ಸೆಕ್ಷನ್ 3 ಅಕಾಡೆಮಿಕ್ ಮಾರ್ಕ್ಸ್ ಅಂತ ಇದೆ. ಅದನ್ನು ಆಟೋಮೆಟಿಕ್ಲಿ ಫೆಚ್ ಆಗಿರುತ್ತೆ, ನೀವು ಹಾಕೋ ಅವಶ್ಯಕತೆ ಏನಿರಲ್ಲ. ಕೆಳಗಡೆ ಬಂದು ಸೆಕ್ಷನ್ 4 ಅಂತ ಇದೆಯಲ್ಲ, ಅಲ್ಲಿ ಡೀಟೇಲ್ಸ್ ಮೇಲೆ ಇಲ್ಲಿ ಕಾಲೇಜ್ ನೇಮು, ಕಾಲೇಜ್ ಅಡ್ರೆಸ್ಸು ಎಲ್ಲ ತಾನಾಗೆ ಫೆಚ್ ಆಗಿರುತ್ತೆ. ಕಾಲೇಜ್ ನೇಮು, ಕಾಲೇಜ್ ಅಡ್ರೆಸ್ ಮಾತ್ರ ತಾನಾಗೆ ಫೆಚ್ ಆಗಿರುತ್ತೆ. ನೀವು ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು ಮತ್ತು ಯಾವ ತಾಲೂಕು ಅಂತ ನೀವೇ ಸೇವ್ ಮಾಡಬೇಕು. ಇಲ್ಲಿ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಸ್ಟೇಟು ಏನು ಅಂತ ನೋಡಿಬಿಟ್ಟು ನೀವೇ ಇಲ್ಲಿ ಫಿಲ್ ಮಾಡಬೇಕು. ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಹಾಕ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರಾಲ್ ಮಾಡಿಬಿಟ್ಟು ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಥರ್ಡ್ ಒನ್ ಸ್ಟೆಪ್ ನಿಮ್ಮದು ಓಪನ್ ಆಗುತ್ತೆ. ಇಲ್ಲಿ ಥರ್ಡ್ ಒನ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಕ್ಯಾಟಗರಿ ರಿಸರ್ವೇಷನ್ ಅಂತ ಇದೆ. ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ? ಡೂ ಯು ವಾಂಟ್ ಟು ಕ್ಲೇಮ್ ಕ್ಯಾಟಗರಿ ಅನದರ್ ದ್ಯಾನ್ GM ಅಂತ ಹೇಳ್ತಿದೆ. ನೀವು ಇವಾಗ ಜನರಲ್ ಕ್ಯಾಟಗರಿ ಬಿಟ್ಟು SC A, SC B, SC C, ST ಕ್ಯಾಟಗರಿ 1, 2 A, 2B, 3A, 3B ಅಂತ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕ್ಬಿಟ್ಟು ಇಲ್ಲಿ ನೀವು ಎಸ್ ಅಂತ ಹಾಕಿದ್ರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮ್ಮದು ಎಂಟರ್ ದಿ ಕ್ಯಾಟಗರಿ RD ಸರ್ಟಿಫಿಕೇಟ್ ಅಂತ ಇರುತ್ತೆ. ನಮ್ದು ಇನ್ಕಮ್ ಕಾಸ್ಟಲ್ಲಿ RD ನಂಬರ್ ಇರುತ್ತಲ್ಲ ಅದನ್ನು ಹಾಕಬೇಕು. ನೀವೇನಾದರೂ ಕಲ್ಯಾಣ ಕರ್ನಾಟಕ 371Jಗೆ ಕ್ಲೇಮ್ ಏನಾದರೂ ಮಾಡಿದರೆ, ನೀವು ಕಲ್ಯಾಣ ಕರ್ನಾಟಕದಿಂದ ಇದ್ದೀರಾ ಅಂದರೆ ಅಲ್ಲಿಂದ 371J ಸರ್ಟಿಫಿಕೇಟ್ ಇರುತ್ತೆ. ಸರ್ಟಿಫಿಕೇಟ್ ಅಲ್ಲಿಂದ ಏನಾದರೂ ಇದ್ದರೆ ನೀವು ಹೌದು ಅಂತ ಹಾಕಿ ಇಲ್ಲಿ ನಿಮ್ಮದು ಸರ್ಟಿಫಿಕೇಟ್ RD ನಂಬರ್ ಕೇಳುತ್ತೆ, ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ಒಂದು ವೇಳೆ ನೀವು ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿಬಿಡ್ಬೇಕು. ಇಲ್ಲಿನೂ ಅಷ್ಟೇ, ನೀವು ನಾರ್ಮಲ್ ಕ್ಯಾಟಗರಿ ಬರೀ SC ಇಲ್ಲ OBC, ನೀವು ನಾರ್ಮಲ್ ಜನರಲ್ ಕ್ಯಾಟಗರಿದವರಾಗಿದ್ದರೆ ನೋ ಅಂತ ಹಾಕ್ಬಿಟ್ಟು ನೋ ಕ್ಲೇಮ್ಸ್ ಅಂತ ಹಾಕ್ಬಿಟ್ಟು ಇಲ್ಲಿ ರೂರಲ್ ಕೋಟಾ ಇದೆಲ್ಲ ಹಾಕ್ಬಿಟ್ಟು ಸೇವ್ ಅಂತ ಹಾಕ್ಬಿಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರೂರಲ್ ರಿಲಿಜನ್ ಸ್ಟಡಿ 10 years ಅಂತ ಇದೆ. ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಗ್ರಾಮೀಣ ಮಾಧ್ಯಮದಲ್ಲಿ ಕಲ್ತಿದ್ರೆ ಅಂದರೆ ಗ್ರಾಮೀಣ ಕಡೆ ಕಲ್ತಿದ್ರೆ ಅಲ್ಲಿ ಹೌದು ಅಂತ ಹಾಕಿ, ನೀವು ಏನಾದರೂ ಸಿಟಿಯಲ್ಲಿ ಕಲ್ತಿದ್ರೆ ಇಲ್ಲ ಅಂತ ಹಾಕಿ. ಗ್ರಾಮೀಣ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದು ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಒಂದು ವೇಳೆ ಎಸ್ ಅಂತ ಹಾಕಿದ್ರೆ ಅದೇ ಥರ ನಿಮ್ಮದು ಒಂದು ಇಲ್ಲಿ ನಂಬರ್ ಇರುತ್ತೆ, NCLC ನಂಬರ್ ಅಂತ ಇರುತ್ತೆ, RD ಸರ್ಟಿಫಿಕೇಟ್ ನಂಬರ್ ಅಂತ. ಅಲ್ಲಿನೂ ಇದೇ ನಂಬರ್ ಫಿಲ್ ಮಾಡಬೇಕು. ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಬಿಟ್ಟು ಡೈರೆಕ್ಟಾಗಿ ನೀವು ಕೆಳಗಡೆ ಮತ್ತೆ ಸ್ಕ್ರಾಲ್ ಮಾಡಬೇಕು. ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ಕನ್ನಡ ಮೀಡಿಯಂ ಕ್ಲೇಮ್ ಅಂತ ಇದೆ. ನೀವೇನಾದರೂ 10 year 1ನೇಯಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಂ ಏನಾದರೂ ಓದಿದರೆ ಇದಕ್ಕೆ ನೀವು ಕ್ಲೇಮ್ ಮಾಡ್ಬೋದಾಗಿರುತ್ತೆ. ನೀವು ಒಂದು ವೇಳೆ ನಿಮ್ಮ ಹತ್ರ ಅದು ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಕಲ್ತಿರೋದು ಒಂದು ಇದು ಇರುತ್ತೆ, ಅವ್ರು ಬರೆದು ಕೊಟ್ಟಿರೋ ಸರ್ಟಿಫಿಕೇಟ್ ಇರುತ್ತೆ, ಅದು ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಹಾಕ್ಬಿಟ್ಟು ಸೇವ್ ಕನ್ನಡ ಮೀಡಿಯಂ ಕ್ಲೇಮ್ ಅಂತ ಹಾಕ್ಬಿಟ್ಟು ನೀವು ಮುಂದೆ ಪ್ರೊಸೀಜ್ ಮಾಡ್ಬೋದು. ಇಲ್ಲ ಅಂದರೆ ನೋ ಅಂತ ಹಾಕಿ. ಮತ್ತು ಇಲ್ಲಿ ಮುಂದೆ ನೋಡಬೇಕು ಪ್ರಾಜೆಕ್ಟ್ ಡಿಸ್ಪ್ಲೇಡ್ ಪರ್ಸನ್ ಯೋಜನಾ ನಿರಾಶ್ರಿತ ಅಭ್ಯರ್ಥಿಯೇ, ಅಂದರೆ ನಿಮಗೇನಾದರೂ ಕಣ್ಣು ಕಾಣಿಸ್ತಿಲ್ವಾ, ಕೈ ಕಾಲು ಏನಾದರೂ ಪ್ರಾಬ್ಲಮ್ ಇದೆ, ಆ ಥರ ಏನಾದರೂ ಇದ್ದರೆ ನಿಮಗೆ ಎಸ್ ಅಂತ ಹಾಕ್ಬಿಟ್ಟು ಅಲ್ಲಿನೂ ಕೂಡ ಒಂದು ನಿಮಗೆ ಸರ್ಟಿಫಿಕೇಟ್ ಇರುತ್ತೆ ಅದರದ್ದೇ ಆದ, ಅದು ಎಸ್ ಅಂತ ಹಾಕಿದರೆ ಕೆಳಗಡೆ ನೀವು ಸರ್ಟಿಫಿಕೇಟ್ ನಂಬರ್ ಅಂತ ಬರುತ್ತೆ. ಸರ್ಟಿಫಿಕೇಟ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಸರ್ಟಿಫಿಕೇಟ್ ನಂಬರ್ ಹಾಕಿ ಮುಂದೆ ಮತ್ತೆ ಇನ್ನೊಂದು ಕೆಳಗಡೆ ಹೋಗ್ಬಿಟ್ಟು ಕನ್ಫರ್ಮ್ ಆ್ಯಂಡ್ ಸೇವ್ ಆಲ್ ಕ್ಲೇಮ್ಸ್ ಅಂತ ಇದೆ. ಇದರ ಮೇಲೆ ಹೋಗ್ಬಿಟ್ಟು ಐ ಹ್ಯಾವ್ ಕನ್ಫರ್ಮ್ಡ್ ಕ್ಯಾಟಗರಿ ಕ್ಲೇಮ್ ಅಂತ ಇದೆ. ಇದರ ಮೇಲೆ ಎಲ್ಲರ ಮೇಲೂ ಟಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ಸೇವ್ ದಿ ರಿಸರ್ವೇಷನ್ ಇನ್ಫಾರ್ಮೇಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಇದೆಯಲ್ಲ ಅದರ ಮೇಲೆ ಸೇವ್ ಹಾಕಬೇಕು. ಸೇವ್ ದಿ PDM ಕ್ಲೇಮ್ಸ್ ಅಂತ ಇದೆ, ಎಲ್ಲದಕ್ಕೂ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಇದೆಲ್ಲ ಆದಮೇಲೆ ಲಾಸ್ಟು ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೆಪ್ ನಂಬರ್ 4 ಇರುತ್ತೆ. ಇದರಲ್ಲಿ ನೀವು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಇನ್ಫಾರ್ಮೇಷನ್ ಅಂತ ಇದೆ. ನೀವು ಅರಣ್ಯ ಪ್ರದೇಶದಲ್ಲಿ ಬುಡಕಟ್ಟು ವ್ಯಕ್ತಿ ಅಂತ ಕೇಳ್ತಾ ಇದ್ದಾರೆ, ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಕೆಳಗಡೆ ಬಂದು ದೈಹಿಕ ಮಾಪನಗಳು ಫಿಸಿಕಲ್ ಮೆಜರ್ಮೆಂಟ್ ಅಂತ ಇದೆ. ನಿಮ್ಮದು ಹೈಟು ಮತ್ತು ನಿಮ್ಮದು ವೇಟು ಇದೆಲ್ಲ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಹೈಟ್ ಎಷ್ಟು ವೇಟ್ ಎಷ್ಟು ಎಲ್ಲ ಫಿಲ್ ಮಾಡಬೇಕಾಗತ್ತೆ.
ಫಿಲ್ ಮಾಡಿಬಿಟ್ಟು ಸೆಕ್ಷನ್ 3ಯಲ್ಲಿ ನೀವು ಯು ಆರ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಇದೆ. ನೀವು ಯಾವುದು ಕೇಂದ್ರ ಸರ್ಕಾರಕ್ಕೆ ಸೇವಕರಾಗಿದ್ದೀರಾ ಅಂತ ಇದೆ. ಕೆಳಗಡೆ ಬಂದು ಎಲ್ಲಾದರೂ ನೀವು ಬೇರೆ ಸ್ಟೇಟಲ್ಲಿ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಸೇವ್ ಅಂತ ಇದೆ, ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏಜ್ ರಿಲ್ಯಾಕ್ಸೇಷನ್ ಇರುತ್ತಲ್ಲ ಆ ಇನ್ಫಾರ್ಮೇಷನ್ಗೆ ನೀವು ಫಿಲ್ ಮಾಡಬೇಕಾಗತ್ತೆ. ಇದೆಲ್ಲ ನೀವು ಏಜ್ ರಿಲ್ಯಾಕ್ಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಹಾಕಬೇಕು, ಇಲ್ಲಾಂದರೆ ನೀವು ಹಾಕೋ ಅವಶ್ಯಕತೆ ಏನಿರಲ್ಲ. ಇಲ್ಲಿ ಬಂದು ನೀವು ಯು ಹ್ಯಾವ್ ಪಾಸ್ಡ್ ಇನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫಾರ್ KEA, KPSC, ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ. ನೀವು ಕನ್ನಡ ಕಡ್ಡಾಯ ಪರೀಕ್ಷೆ ಇರುತ್ತಲ್ಲ ಅದೇನಾದರೂ ಪಾಸ್ ಮಾಡಿದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದನ್ನು ಹಾಕ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ಯು ಹ್ಯಾವ್ ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC, PUC, ಎನಿ ಹೈಯರ್ ಲೆವೆಲ್ ಅಂತ ಕೇಳ್ತಾ ಇದೆ. ನೀವು SSLCಯಲ್ಲಿ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿದ್ರೆ ಎಸ್ ಅಂತ ಹಾಕಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ನಿಮ್ಮದು ಕನ್ನಡ ಇತ್ತಾ, ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತಾ, ಇಲ್ಲ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತಾ ಅಂತ ಹಾಕಬೇಕು. ಪ್ರಥಮ ಭಾಷೆ ಇದ್ದರೆ ಪ್ರಥಮ ಭಾಷೆ ಅಂತ ಹಾಕ್ಬಿಟ್ಟು ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಡೂ ಯು ಹ್ಯಾವ್ ಎನಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಅಗೇನ್ಸ್ಟ್ ಯು ಅಂತ ಇದೆ. ಇಲ್ಲ ನೀವು ಯಾವುದೇ ಥರ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಇಲ್ಲ ಅಂದರೆ ನೋ ಅಂತ ಹಾಕಬೇಕು. ನೆಕ್ಸ್ಟ್ ಬಂದುಬಿಟ್ಟು ಯು ಹ್ಯಾವ್ ಎವರ್ ಬಿನ್ ಡಿಬಾರ್ಡ್ ಫ್ರಮ್ ಎಕ್ಸಾಮಿನೇಷನ್ ಬೈ ಎನಿ ಅಥಾರಿಟಿ ಅಂತ ಇದೆ. ಯಾವುದೇ ಎಕ್ಸಾಮಿನಿಂದ ನೀವು ಡಿಬಾರ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೋ ಅಂತ ಹಾಕ್ಬಿಟ್ಟು ಸೇವ್ ದಿ ಕನ್ನಡ ಡೀಟೇಲ್ಸ್ ಅಂತ ಹಾಕ್ಬಿಟ್ಟು ಆಗಲೇ ನೀವು ಸಿಗ್ನೇಚರು ಮತ್ತು ನಿಮ್ಮ ಫೋಟೋ ಮತ್ತು ನಿಮ್ಮದು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಹಾಕಿದ್ರಲ್ಲ ಅದನ್ನೇ ಇಲ್ಲೆಲ್ಲ ಅಪ್ಲೋಡ್ ಮಾಡಬೇಕು. ಈ ಥರ ಚೂಸ್ ಫೈಲ್ ಅಂತ ಕೊಟ್ಟಿರ್ತಾರೆ, ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿದೆ ನೋಡಿ ಚೂಸ್ ದಿ ಫೈಲ್ ಅಂತ ಇದೆ, ಇದ್ರ ಮೇಲೆ ಇದು ಮಾಡಿಕೊಂಡು ಅಪ್ಲೋಡ್ ದಿ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ಪೋಸ್ಟ್ ಸೆಲೆಕ್ಷನ್ ಅಂತ ಇದೆ. ಸೆಲೆಕ್ಷನ್ ಮೇಲೆ ಹೋದ ತಕ್ಷಣ ಇಲ್ಲಿ ನೀವು ಯಾವ ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಬೆಟಾಲಿಟಿ ಅಥವಾ ಜಿಲ್ಲೆ ಅಂತ ಇದೆ. ಸೆಲೆಕ್ಟ್ ಕಮಿಷನ್ ಬೆಟಾಲಿಯನ್ ಫಾರ್ ಡಿಸ್ಟಿಕ್ ಅಂತ ಇದೆ. ನೀವು ಯಾವ ಜಿಲ್ಲೆಗೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ಹಾಕಿ. ತುಮಕೂರು ಇದೆ, ಬೆಂಗಳೂರು ಇದೆ, ಬೆಳಗಾವಿ ಇದೆ. ನಿಮ್ಗೆ ಯಾವ ಡಿಸ್ಟಿಕಲ್ಲಿ ಬೇಕು ಅದರಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ಅಪ್ಲೈ ಅಂತ ಇದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ಬರಬೇಕು. ಕೆಳಗಡೆ ಬಂದುಬಿಟ್ಟು ಮುಂದುವರೆಸಿ ನೆಕ್ಸ್ಟ್ ಪೇಜ್ ಅಂತ ಇದೆ, ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಡ್ರಾಪ್ ದಿ ಅಪ್ಲಿಕೇಶನ್ ಅಂತ ಇದೆ. ಇದು ಅಪ್ಲಿಕೇಶನ್ ಆಗಿದಾದ್ಮೇಲೆ ಇಲ್ಲಿ ಐ ಹ್ಯಾವ್ ಡಿಕ್ಲೇರ್ಡ್ ದ್ಯಾಟ್ ಆಲ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಮೈ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಅಂತ ಹಾಕ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸೆಪ್ಟ್ ಆ್ಯಂಡ್ ಸಬ್ಮಿಷನ್ ಡಿಕ್ಲೇರೇಷನ್ ಅಂತ ಹಾಕ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಕನ್ಫರ್ಮ್ ಅಂತ ಹಾಕಿ, ಓಕೆ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಬಂದುಬಿಟ್ಟು ನೀವು ಎಷ್ಟು ಪೇ ಮಾಡಬೇಕು ಅಂತ ಪೇಮೆಂಟ್ ಮೆಥಡ್ ಇರುತ್ತೆ. ಪೇಮೆಂಟ್ ಮಾಡೋಕ್ಕೆ ನೀವು 750 ಅಮೌಂಟ್ ಇರುತ್ತೆ, ನೀವು ಪೇ ಮಾಡ್ಬೋದು. ಈ ಪೇ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಹೇರ್ ಟು ಪೇಮೆಂಟ್ ಅಂತ ಇದೆ, ಎಸ್ ಪೇ ನೌ ಅಂತ ಹಾಕ್ಬಿಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನೀವು ಪೇ ಮಾಡ್ಬೋದು. ಇಲ್ಲಿ ನೀವು ಬಂದುಬಿಟ್ಟು ಕೆಳಗಡೆ ಇದು ನೆಟ್ ಬ್ಯಾಂಕಿಂಗ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕಿಂದ ನೀವು ಡೈರೆಕ್ಟಾಗಿ ಪೇ ಮಾಡಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಪೇ ಮಾಡಿ ಆದಮೇಲೆ ನಿಮಗೆ ಪ್ರಿಂಟ್ ಬರುತ್ತೆ, ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಅದು ಪ್ರಿಂಟ್ ತೊಗೊಂಡು ಇಟ್ಕೊಬೇಕು ನಿಮ್ಮ ಹತ್ರ. ಅಪ್ಲೈ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ಲೈಕ್ ಮಾಡಿ ಮತ್ತೆ ಹೈಪ್ ಕೊಡಿ, ಮತ್ತೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.